ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟರು ಸ್ಟಾರ್ ಆಟಗಾರರು. ಮೊದಲ ದಿನವೇ ಅನ್ಸೋಲ್ಡ್ ಆದರೂ ದಿಗ್ಗಜರು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಪ್ರೊ ಕಬಡ್ಡಿ ಆಕ್ಷನ್ನ ಮೊದಲ ದಿನ ಹೇಗಿತ್ತು ಗೊತ್ತಾ? ಯಾವೆಲ್ಲ ಆಟಗಾರರು ಯಾವ್ಯಾವ ತಂಡಕ್ಕೆ ಸೇರಿಕೊಂಡಿದ್ದಾರೆ, ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಬಹುನಿರೀಕ್ಷಿತ 2024ರ ಪ್ರೊ ಕಬಡ್ಡಿ ಲೀಗ್ ಟೂರ್ನಿಯ ಹರಾಜು ಪ್ರಕ್ರಿಯೆಯು ಆರಂಭವಾಗಿದೆ. 2 ದಿನಗಳ ಕಾಲ ನಡೆಯಲಿರುವ ಈ ಹರಾಜಿನ ಮೊದಲ ದಿನ ಅಂತ್ಯವಾಗಿದೆ. ಮೊದಲ ದಿನ ಒಟ್ಟು 20 ಆಟಗಾರರು ವಿವಿಧ ತಂಡಗಳಿಗೆ ಸೇರ್ಪಡೆಯಾಗಿದ್ದಾರೆ. ಇರಾನ್ನ ಆಟಗಾರರಾದ ಅಹಮದ್ ರೇಜಾ ರವರು 2.7 ಕೋಟಿ ರುಗಳಿಗೆ ಹರಿಯಾಣ ಸ್ಟೀಲರ್ಸ್ ತಂಡಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಮತ್ತೆ ಬೆಂಗಳೂರು ಬುಲ್ಸ್ ತಂಡವು ಅಜಿಂಕ್ಯ ಪವಾರ್ ರವರನ್ನ ಬರೋಬ್ಬರಿ 1.11 ಕೋಟಿ ನೀಡಿ ತನ್ನ ತೆಕ್ಕೆಗೆ ಕಳಿಸಿಕೊಂಡಿದೆ ಮತ್ತು 70 ಲಕ್ಷ ರೂಪಾಯಿಗಳಿಗೆ ಪ್ರದೀಪ್ ನೆರ್ವಾಲ್ ರವರನ್ನ ಬೆಂಗಳೂರು ಬುಲ್ಸ್ ತಂಡವು ಖರೀದಿ ಮಾಡಿದೆ. ಸ್ನೇಹಿತರೆ, ಇನ್ನು ನಿನ್ನೆ ನಡೆದ ಡೇ 1 ಆಕ್ಷನ್ ನಲ್ಲಿ ಯಾವೆಲ್ಲ ಆಟಗಾರರು ಯಾವ್ಯಾವ ತಂಡಕ್ಕೆ ಸೇರಿಕೊಂಡಿದ್ದಾರೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೇದಾಗಿ ಅಹಮದ್ ರೇಜಾ ರವರು 2.7 ಕೋಟಿಗೆ ಹರಿಯಾಣ ಸ್ಟೀಲರ್ಸ್ ತಂಡವನ್ನ ಕೂಡಿಕೊಂಡಿದ್ದಾರೆ ಮತ್ತು ಫಜಲ್ ಅಟ್ರಾಚಲಿ ರವರು 50 ಲಕ್ಷ ರೂಪಾಯಿಗಳಿಗೆ ಬೆಂಗಾಲ್ ವಾರಿಯರ್ಸ್ ತಂಡವನ್ನ ಸೇರಿಕೊಂಡಿದ್ದಾರೆ. ಮತ್ತು ಬೆಂಗಳೂರಿನ ಮಾಜಿ ಆಟಗಾರರಾದ ಪವನ್ ಸೆಹರಾವತ್ ರವರು 1.72 ಕೋಟಿ ರೂಪಾಯಿಗಳಿಗೆ ತೆಲುಗು ಟೈಟನ್ಸ್ ತಂಡಕ್ಕೆ ಮರಳಿದ್ದಾರೆ ಮತ್ತು ಕಿಶನ್ ಧ್ರುಲ್ ರವರು ತೆಲುಗು ಟೈಟನ್ಸ್ ತಂಡಕ್ಕೆ 70 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು ಡಿಫೆಂಡರ್ ಆಗಿ ಸ್ಥಾನ ಪಡೆದುಕೊಂಡಿದ್ದಾರೆ. ಸುನಿಲ್ ಕುಮಾರ್ ರವರು 1.05 ಕೋಟಿಗೆ ಯು ಮುಂಬಾ ತಂಡವನ್ನ ಸೇರಿಕೊಂಡಿದ್ದಾರೆ. ಸಚಿನ್ ತನ್ವಾರ್ ರವರು ತಮಿಳು ತಲೈವರ್ಸ್ ತಂಡಕ್ಕೆ 2.15 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡು ಹೋಗಿದ್ದಾರೆ. ಇನ್ನು ಗುಮನ್ ಸಿಂಗ್ ರವರು 1.97 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡು ಗುಜರಾತ್ ಟೈಟನ್ಸ್ ತಂಡವನ್ನ ಸೇರ್ಪಡೆಗೊಂಡಿದ್ದಾರೆ. ಮಣಿಂದರ್ ಸಿಂಗ್ ರವರು 1.105 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡು ಬೆಂಗಾಲ್ ವಾರಿಯರ್ಸ್ ತಂಡಕ್ಕೆ ಹೋಗಿದ್ದಾರೆ. ಭರತ್ ಹುಡ್ಡಾ ರವರು 1.30 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡು ಯುಪಿ ಯೋಧಾಸ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ವಿಜಯ್ ಮಲಿಕ್ ರವರು 20 ಲಕ್ಷ ರೂಪಾಯಿಗಳಿಗೆ ತೆಲುಗು ಟೈಟನ್ಸ್ ತಂಡವನ್ನ ಕೂಡಿಕೊಂಡಿದ್ದಾರೆ. ಸ್ನೇಹಿತರೆ, ಆಶೀಶ್ ದಬಾಂಗ್ ರವರು 23.50 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು ಡಿಲ್ಲಿ ತಂಡಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಸೋಂಬೀರ್ ರವರು 20 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು ಗುಜರಾತ್ ಜೈಂಟ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಸಾಹುಲ್ ಕುಮಾರ್ ರವರು 30 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು ಯುಪಿ ಯೋಧಾಸ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಶುಭಂ ಶಿಂದೆ ರವರು 70 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು ಪಾಟ್ನಾ ಪೈರೇಟ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು ಸುರ್ಜಿತ್ ಸಿಂಗ್ ರವರು 60 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಮೋಹಿತ್ ರವರು 20 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು ಪುಣೇರಿ ಪಲ್ಟನ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಸಿದ್ಧಾರ್ಥ್ ದೇಸಾಯಿ ರವರು 26 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು ದಬಾಂಗ್ ಡೆಲ್ಲಿಗೆ ಸೇರ್ಪಡೆಗೊಂಡರೆ, ಅಜಿಂಕ್ಯ ಪವಾರ್ ರವರು 1.11 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡು ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಮತ್ತು ಪ್ರದೀಪ್ ನೆರ್ವಾಲ್ ರವರು 70 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಸ್ನೇಹಿತರೆ, ಇನ್ನು ಮೊದಲ ದಿನ ಅನ್ಸೋಲ್ಡ್ ಆದ ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದಾದ್ರೆ, ವಿಶ್ವಂತ್ ವೀರ್ ಅವರು ಕೂಡ ಅನ್ಸೋಲ್ಡ್ ಆದರೆ, ರೋಹಿತ್ ಗುಲಿಯಾ, ವಿಶಾಲ್ ಭಾರದ್ವಾಜ್ ಹಾಗೂ ವೈಭವ್ ಗುರ್ಜಿ ರವರು ಮೊದಲ ದಿನ ಅನ್ಸೋಲ್ಡ್ ಆಗಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರೊ ಕಬಡ್ಡಿ ಸೀಸನ್ 11ರ ಮೊದಲ ದಿನದ ಆಕ್ಷನ್ನ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.